ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಲೋಕ. ಎಲ್ಲರೂ ಹೇಗಿದ್ದೀರ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತು ಬಂದು ಸಂಡೇ, ಭಾನುವಾರ ಸಂಜೆ ನಾವು ಔಟ್ ಸೈಡ್ ಹೋಗೋಣ ಅಂತೇಳಿ ರೆಡಿ ಆದ್ವಿ. ಪಾಪ ಕೂಡ ನೋಡಿ ಜಿಮ್ ಅಂತ ರೆಡಿಯಾಗಿದ್ದಾಳೆ. ಸ್ವೆಟ್ರು, ಪ್ಯಾಂಟು ಮತ್ತು ಸಾಕ್ಸ್ ಹಾಕ್ಕೊಂಡು, ಸ್ಲಿಪ್ಪರ್ ಹಾಕ್ಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿದ್ದಾಳೆ. ರೆಡಿಯಾಗಿ ಮನೆಯಿಂದ ಹೊರಡೋ ಟೈಮಲ್ಲಿ ಕರೆಕ್ಟಾಗಿ ಮೋಷನ್ ಮಾಡ್ಕೊಂಡ್ಲು. ಅದೆಲ್ಲ ಕ್ಲೀನ್ ಮಾಡಿ ಮನೆಯಿಂದ ಹೊರಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಮನೆಯಿಂದ ಹೊರಟು ಬೈಕಲ್ಲಿ ಹೋಗೋಣ ಅಂತೇಳಿ ಥಿಂಕ್ ಮಾಡಿದ್ವಿ. ಬೈಕಲ್ಲಿ ಬೇಡ ಅಂತೇಳಿ ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ. ಆಟೋದಲ್ಲಿ ಹೋಗಿದ ತಕ್ಷಣ ಎಂಟ್ರಿ ಆದ್ವಿ. ನೋಡಿ, ಎಂಟ್ರಿ ಆಗಿದ ತಕ್ಷಣ ಚಿಕ್ಕ ಪುಕ್ಕ ಟ್ರೈನ್ ನೋಡಿಬಿಟ್ಟು ಫುಲ್ ಎಕ್ಸೈಟ್ಮೆಂಟ್ ಆಗಿ ಅದ್ರಲ್ಲಿ ಹೋಗಲೇಬೇಕಂತ ಹಠ ಮಾಡಿದ್ಲು. ಸರಿ ಫಸ್ಟ್ ಇದರಲ್ಲಿ ಟ್ರಯಲ್ ನೋಡೋಣ ಅಂತೇಳಿ ಹೋದ್ವಿ. ಹೋಗ್ತಾ ಅಂಗಡಿಗಳೆಲ್ಲ ನೋಡಿ ಆಟಾಡೋ ಅಂಥ ಥಿಂಗ್ಸ್ನ ನೋಡಿ ಫುಲ್ ಅಲ್ಲಿಂದ ಜಂಪ್ ಮಾಡೋ ಥರನೇ ಹೋಗ್ತಾಯಿದ್ಲು. ಏನು ಮಾಡಿದ್ರು ನಿಂತ್ಕೊತಾನೇ ಇಲ್ಲ. ಆಮೇಲೆ ಸರಿ ಒಂದು ರೌಂಡ್ ಹೋಗಿ ಬಂದ್ವಿ. ಇನ್ನೊಂದು ರೌಂಡ್ ಹೋಗೋ ಅಷ್ಟರಲ್ಲಿ ಕೆಳಗಡೆ ಇಳಿಯೋದಕ್ಕೆ ಹಠ ಮಾಡಿದ್ಲು. ಅವರ ಪಾತ್ರ ಕೊಟ್ಬಿಟ್ಟು ನಾನು ಮಾತ್ರನೇ ಹೋಗಿ ಬಂದೆ, ಚಿಕ್ಕ ಮಗು ಥರ. ಮತ್ತು ಅದರ ನೆಕ್ಸ್ಟ್ ಲಂಡನ್ ಬಸ್ ನೋಡಿ ಹೇಗಿದೆ ಅಂತೇಳ್ಬಿಟ್ಟು ಆ ಬಸ್ ಮೇಲೆ ಹೋಗಿ ಒಳ್ಳೆ ಪ್ಯಾಸೆಂಜರ್ ಥರ ಕುತ್ಕೊಂಡಿದ್ದಾಳೆ. ಕರೆದ್ರೂ ಬರ್ತಾಯಿಲ್ಲ, ಎಷ್ಟು ಕರೆದ್ರೂ ಬರ್ತಾಯಿಲ್ಲ. ಬಾಬಾ ಅಂತ ಹೇಳಿದ್ರು. ಮೇಲೆ ಹೋಗಿ ಕೂತ್ಕೋತಾಳೆ. ನಾನು ಹೋಗಿ ಹಿಡ್ಕೊಳಕ್ಕೆ ಹೋದ್ರೂ ಸಿಗ್ತಾಯಿಲ್ಲ. ಮೇಲೆ ಇದ್ಕೊಂಡು ಬೈತಾಯಿದ್ದೆ, ಯಾಕೆ ಹತ್ಸಿದ್ದೀರಾ ಅಲ್ಲಿ ಅಂತ ಹೇಳ್ಬಿಟ್ಟು. ನೋಡಿ, ಕರೆಯೋಕ್ಕೆ ಹೋದರೆ ನೋ ಅಂತೇಳಿ ಬರ್ತಾಯಿದ್ದಾಳೆ. ಮತ್ತು ಬೇರೆ ಕಡೆ ಆಟಾಡೋಕ್ಕೆ ಹೋಗೋಣ ಬಾ ಅಂತೇಳಿದ್ರು ಬರ್ತಾಯಿಲ್ಲ. ನೋ ಅಂತೇಳಿ ಕೂತ್ಕೋತಾಯಿದ್ದಾಳೆ ಆ ಕಡೆ ಈ ಕಡೆ. ಮತ್ತು ನಾವು ಟ್ರೈನಲ್ಲಿ ಹೋಗೋ ಟೈಮಲ್ಲಿ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಎತ್ಕೊಂಡೆ. ತುಂಬ ಚೆನ್ನಾಗಿತ್ತು ಅಂಗಡಿಗಳೆಲ್ಲ. ಬಟ್ ಅಲ್ಲಿ ಏನಂದರೆ ಏನೇ ಒಂದು ವಸ್ತು ತೊಗೊಳಕ್ಕಂದ್ರೂ ತುಂಬ ಕಾಸ್ಟ್ಲಿ ಆಗಿತ್ತು. ಬಟ್ ನಾವು ಅಷ್ಟೊಂದು ಕಾಸ್ಟ್ಲಿ ಆಗಿ ಹೇಗೆ ತೊಗೊಳ್ಳೋದು. ಒಂದು ಚಿಕ್ಕದೊಂದು ರಿಂಗ್ ಕೇಳಿದ್ರೂ 200 ಹೇಳ್ತಾರೆ. ಇಲ್ಲಿ ಒಂದು ಇಯರಿಂಗ್ ಸೆಟ್ ಕೇಳಿದ್ರೂ 200 ಹೇಳ್ತಾರೆ. ತಲೆ ಕೆಟ್ಟೋಗ್ತಿದ್ವಿ. ಬೇಕಿದ್ರೆ ನಮಗೆ ಬೇಡ, ಬಂದಿದ್ದೀವ ಕಣ್ಣು ತುಂಬ ನೋಡಿದ್ದೀವ ಅಷ್ಟೇ ಸಾಕು ಅಂತ ಅಂದ್ಕೊಂಡ್ವಿ. ಅಷ್ಟು ಇದಾಯಿತು. ತುಂಬಾ ಜಾಸ್ತಿ ಪ್ರೈಸ್ ಇತ್ತು ಫ್ರೆಂಡ್ಸ್. ಇದು ಬಂದುಬಿಟ್ಟು ಮೆಗಾ ಸಿಟಿ ಮಾಲ್. ಲೊಕೇಶನ್ ನನಗಷ್ಟಾಗಿ ಗೊತ್ತಿಲ್ಲ, ನಾನು ಕೇಳೋದಿಲ್ಲ. ಮನೆಯವರು ಮೈಸೂರು ಆ ಕಡೆ ಎಲ್ಲ ಕರ್ಕೊಂಡು ಹೋಗಿದ್ರು. ಎಲ್ಲಿದೆ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ಓಕೆ, ಗೊತ್ತಿಲ್ಲದೆ ನಾನು ಇನ್ನೂ ಇನ್ಫಾರ್ಮೇಷನ್ ಕೊಡೋಲ್ಲ. ಕೇಳ್ಬಿಟ್ಟು ಹೇಳೋಣ ಅಂದ್ಕೊಂಡೆ. ಬಟ್ 3 ದಿನದಿಂದ ನಾನು ಈ ವಿಡಿಯೋನ ಹಂಗೆ ಇಟ್ಕೊಂಡಿದ್ದೀನಿ, ಎಡಿಟ್ ಮಾಡಿಲ್ಲ. ಅದಕ್ಕೆ ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ, ನಾಳೆ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಸಂಡೇ ಎತ್ಕೊಂಡಿರೋ ವೀಡಿಯೋಸ್ ಇದೆಲ್ಲ. ನಾನು ನಾಳೆ ಥರ್ಸ್ಡೇ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸಾರಿ. ಓಕೆ, ಮತ್ತು ಅಲ್ಲಿಂದ ಬಂದು ಎಂಟ್ರಿಗೆ ಒಳಗಡೆ ಹೋಗ್ತಾಯಿದ್ವಿ. ಅಪ್ಪ ಮಗಳು ಹೋಗೋದು ನೋಡ್ಬಿಟ್ಟು ನಾನು ಹಿಂದೆಯಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಅಲ್ಲಿ ಬ್ಯಾಗ್ ಕೂಡ ಚೆಕ್ ಮಾಡಿಸಿಲ್ಲ. ಮೇಡಮ್ ಅಂತ ಕೂಗ್ತಾಯಿದ್ರು. ಮತ್ತೆ ರಿಟರ್ನ್ ಹೋಗಿ ಬ್ಯಾಗ್ ಚೆಕ್ ಮಾಡಿಸ್ಕೊಂಡು ಬರ್ದ ಟೈಮಲ್ಲಿ ಒಂದು ಮಾತು ಹೇಳ್ಬಿಟ್ರು, ವೀಡಿಯೋ ಎಲ್ಲ ಅಲೌಡ್ ಇಲ್ಲ, ವೀಡಿಯೋ ಮಾಡಬಾರ್ದು. ಸರಿ, ಓಕೆ, ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ದೀರಾ, ಓಕೆ ಅಂತ ಹೇಳ್ಬಿಟ್ಟು ಸರಿ ನಮ್ಮ ಪಾಡಿಗೆ ನಾನು ಬಂದೆ ವೀಡಿಯೋ ಮಾಡಿಕೊಂಡು. ವೀಡಿಯೋ ಯಾರಾದರೂ ಒಳಗಡೆ ಮಾಲಲ್ಲಿ ಯಾರೀ ವೀಡಿಯೋ ಮಾಡಬಾರ್ದು ಅಂತ ಹೇಳ್ತಾರೆ ಹೇಳಿ? ಅಲ್ವಾ? ಅದು ಸೆಕ್ಯೂರಿಟಿ ಒಬ್ರು ಲೇಡಿ ಹೇಳಿದ್ರಂತ, ತಲೆಗೆಡಿಸ್ಕೊಳ್ಳಿಲ್ಲ. ಸರಿ ಅಂತ ಸುಮ್ಮನೆ ಬಂದ್ವಿ. ಒಳಗಡೆ ಬಂದ ತಕ್ಷಣ ಎಕ್ಸ್ಲೇಟರ್ ನೋಡಿ ತುಂಬ ಎಕ್ಸೈಟ್ಮೆಂಟ್ ಆದಳು ನನ್ನ ಮಗಳು. ಎಕ್ಸೈಟ್ಮೆಂಟ್ ಆಗಿ ನೋಡಿ ಹೆಂಗೆ ಹೋಗ್ತಾಯಿದ್ದಾಳೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಈ ಥರ ಆಚೆ ಬಂದರೆ. ನಾನು ಇನ್ನೊಂದು ಸರಿ ಕೆಳಗಡೆಯಿಂದ ಬನ್ನಿಮ್ಮ, ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಹೇಳಿದೆ. ಸ್ಲೋ ವೀಡಿಯೋ ಮಾಡಿಕೊಂಡೆ. ಬಟ್ ನಾನಿಲ್ಲಿ ಫಾಸ್ಟಾಗಿ ಇಟ್ಟಿದ್ದೀನಿ, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಬರ್ತಾಯಿದೆ. ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾಳೆ. ಇದು ಎಕ್ಸ್ಲೇಟ್ರ್ ಇಲ್ವಾ ಫ್ರೆಂಡ್ಸ್, ಅದರಲ್ಲಿ ಕಾರ್ನರಲ್ಲಿ ಲೈನ್ ಬೈ ಲೈನ್ ಬರುತ್ತಲ್ಲ. ನಾನು ವರ್ಕ್ ಮಾಡೋ ಟೈಮಲ್ಲಿ ಒಂದು ಸರಿ ಕಾಲಿಗೆ ಟಚ್ ಆಗಿಬಿಟ್ಟು ಫುಲ್ಲು ಡೀಪಾಗಿ ಒಳಗಡೆ ಕಾಲಲ್ಲಿ ಚುಚ್ಕೊಂಡಿದೆ. ಅದಿನ್ನೂ ಮಾರ್ಕ್ ಹಂಗೆ ಇದೆ ನನಗೆ. ತುಂಬ ಡೇಂಜರಸ್ಸು. ಮಕ್ಳನ್ನ ಕರ್ಕೊಂಡು ಹೋಗ್ಬೇಕಾದ್ರೂ ಆಗಲಿ, ನೀವಾದರೂ ಆಗಲಿ, ಆ ಕಾರ್ನರ್ ಇರುತ್ತಲ್ವ, ಸ್ಟೆಪ್ ಕಾರ್ನರು, ಅದರಲ್ಲಿ ತುಂಬ ಕಾಲು ಟಚ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಯಾಕಂದರೆ ನಾನು ಅನುಭವಿಸಿರೋದು, ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾಯಿದ್ದೀನಿ. ಮತ್ತು ಮಾಲ್ ಒಂದು ಸುತ್ತು ಬಂದ್ವಿ. ಒಂದು 4 ಫ್ಲೋರ್ ಏನೋ ಇತ್ತು. ಫಸ್ಟ್ ಫ್ಲೋರಿಂದ ಮತ್ತು ಸೆಕೆಂಡ್ ಫ್ಲೋರ್ ಸುಮ್ಮನೆ ಸುತ್ತಾಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತೇಳಿ ಅಷ್ಟೇ. ಬೇರೆ ಏನೂ ನಾವು ಪರ್ಚೇಸ್ ಮಾಡಲಿಲ್ಲ. ಅಲ್ಲಿ ಏನು ಪರ್ಚೇಸ್ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸಾರಿ, ಇದೇ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತಾ ಹೇಳ್ತೀನಿ. ಮತ್ತು ಇಲ್ಲಿ ಡಿಸೆಂಬರ್ 25 ಕ್ರಿಸ್ಮಸ್ಸಿಗೆ ಒಂದು ಇಲ್ಲಿ ಡೆಕೋರೇಟ್ ಮಾಡಿಟ್ಟಿದ್ದಾರೆ ನೋಡಿ.
ಎಷ್ಟು ಚೆನ್ನಾಗಿದೆ ಅಂತ ನಾನು ರಿಯಲ್ ಆಗಿ ಮನುಷ್ಯರು ಅಂದ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಅದನ್ನು ಪಾಪು ಬೇರೆ ಆ ಕಡೆ ಈ ಕಡೆ ಓಡ್ತಾ ಇದ್ಲ, ಅವಳನ್ನ ನೋಡ್ತಾ ಇದ್ನ, ಈ ಕಡೆ ರಿಯಲ್ ಅಂದ್ಕೊಂಬಿಟ್ಟೆ. ಆಮೇಲೆ ನೋಡಿದ್ರೆ ರಿಯಲ್ ಇಲ್ಲ ಅದು. ಸರಿ, ಅಲ್ಲಿಂದ ಒಂದು 2-3 ಫೋಟೋಸ್ ತೊಗೊಂಡು ನಾವು ಅಲ್ಲಿಂದ ಸೀದಾ ನನ್ನ ಮಗಳನ್ನ ಸಮಾಧಾನ ಮಾಡ್ಬೇಕಂತ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದ್ವಿ. ಐಸ್ ಕ್ರೀಮ್ ಪಾರ್ಲರ್ಗೆ ಬಂದು ನೋಡ್ತೀನಿ ನೋಡಿ ಯಾವ ಥರ ಎಲ್ಲ ಡಿಸೈನ್ ಮಾಡಿಟ್ಟಿದ್ದಾರೆ ಅಂತೇಳ್ಬಿಟ್ಟು. ಸರಿ, ನಮ್ಮ ಅಮ್ಮ ಬಂದುಬಿಟ್ಟು ಆರ್ಡ್ರ್ ಮಾಡ್ತಾಯಿದ್ರು. ನಾನು ಈ ಥರ ಐಸ್ ಕ್ರೀಮ್ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ನಮ್ಮ ಮನೆಯವರು ಈ ಥರ ತೊಗೊಂಡ್ರು. ನನಗೆ ಒಂದು ಬಟರ್ ಸ್ಕಾಚ್, ಇನ್ನೊಂದು ಬಂದ್ಬಿಟ್ಟು ಅವರಿಗೆ ಮ್ಯಾಂಗೋ ಫಾಲೂಡ ಏನೋ ತೊಗೊಂಡ್ರು. ಬಟ್ ನಾನು ಅದು ತಿನ್ನಲಿಲ್ಲ. ನಾನು ಇದು ತಿಂದೆ ನೋಡಿ. ನನ್ನ ಮಗಳಾದ್ರಿಂದ ಟೇಸ್ಟ್ ಮಾಡೋಕ್ಕೆ ತೊಗೊತಾ ಇದ್ದಾಳೆ, ಬಟ್ ತಿಂದಿಲ್ಲ. ನನ್ನ ಮೇಲೆ ಎಲ್ಲ ಹಾಕಿದ್ಲು, ಡ್ರೆಸ್ ಮೇಲೆಲ್ಲ ಹಾಕಿದ್ಲು, ಮತ್ತು ಅವ್ರ ಅಪ್ಪಗೆ ತಿನ್ನಿಸಿದ್ಲು. ಇದರಲ್ಲಿ ಸ್ವಲ್ಪ ನಾನು ತಿಂದಿರೋ ಸ್ವಲ್ಪ ಚೆನ್ನಾಗಿತ್ತು ಫ್ರೆಂಡ್ಸ್. ಕಾಸ್ಟ್ಲಿ ಅನಿಸುತ್ತೆ, ಅಮೌಂಟೆಲ್ಲ ಎಷ್ಟು ಅಂತ ಗೊತ್ತಿಲ್ಲ. ಅದು ಐಸ್ ಕ್ರೀಮೆಲ್ಲ ತಿಂದ್ಕೊಂಡು ಕೈ ಕಾಲೆಲ್ಲ ತುಳಿಸ್ಕೊಂಡು ಅವಳಿಗೆ ಮುಖ ಎಲ್ಲ ಒರೆಸ್ಕೊಂಡು ಮೈ ಮೇಲೆಲ್ಲ ಹಾಕ್ಕೊಂಡಿದ್ಲು. ಕ್ಲೀನ್ ಮಾಡ್ಕೊಂಡು ಅಲ್ಲಿಂದ ಇನ್ನೊಂದು ಫ್ಲೋರಲ್ಲಿ ಈ ಡಾಲ್ ಇರುತ್ತಲ್ವ, ಕಿಡ್ಸ್ ಐಟಮ್ಸ್, ಪ್ಲೇ ಗೇಮ್ಸ್ ಎಲ್ಲ ಇರುತ್ತಲ್ವ, ಅಲ್ಲಿಗೆ ಕರ್ಕೊಂಬಂದ್ವಿ. ಅಲ್ಲಿ ಬಂದ ತಕ್ಷಣ ನೋಡಿ ಒಂದು ನಾಯಿ ಮರಿ ಇಟ್ಕೊಂಡಳು. ಯಾವಾಗಲೂ ಒಂದು ವೀಡಿಯೋದಲ್ಲಿ ನೋಡ್ತಾ ಇರ್ತಾಳೆ ಆ ಥರ. ಅದು ಇಟ್ಕೊಂಡು ಅಷ್ಟು ಗೊಂಬೆಲಿ ಯಾವ ಗೊಂಬೆನೂ ಇಷ್ಟ ಆಗಿಲ್ಲ ಗುರು ಅವಳಿಗೆ. ಈ ಗೊಂಬೆನ ಇಟ್ಕೊಂಡು ಇಷ್ಟ ಆಡ್ತಾಯಿದ್ದಾಳೆ ನೋಡಿ. ಅಚ್ಚು, ಅದನ್ನಂತೂ ಬಿಡ್ತಾನೇ ಇಲ್ಲ. ಸರಿ ಪಾಪ ಬೇರೆ ತಗೋ, ಅದು ಇಟ್ಬಿಡು, ಅದನ್ನ ಇಡ್ಸೋಣ ಅಂತೇಳಿ ಕೆಳಗಡೆ ಕೇಳಿದ್ರೂ ಇಡ್ತಾ ಇಲ್ಲ ನೋಡಿ. ಅವ್ರ ಅಪ್ಪಗೆ ಇನ್ನೊಂದು ನಾಯಿ ತಗೊಳ್ಬೇಡಿ, ಇದನ್ನೇನು ಇಟ್ಕೋ, ಇದು ನಾನು ಇಟ್ಕೋತೀನಿ ಅಂತೇಳ್ಬಿಟ್ಟು ಅವ್ರ ಅಪ್ಪಗೆ ಐಸಿಡ್ತಾ ಇದ್ದಾಳೆ. ಇವತ್ತು ವೀಡಿಯೋದಲ್ಲೆಲ್ಲ ಬರೀ ಅವಳದೇ ಇದಾಗಿರುತ್ತೆ ಫ್ರೆಂಡ್ಸ್ ಅಷ್ಟೇ. ಓಕೆ, ಬೇರೆ ಏನಿಲ್ವೇ, ಬರೀ ಇದ್ರ ಬಗ್ಗೆನೇ ಮಾತಾಡ್ತೀರ ಅಂತ ಏನೋ ಬೇಜಾರು ಮಾಡ್ಕೋಬೇಡಿ. ಓಕೆ, ಅಲ್ಲಿಂದ ಅದನ್ನು ಇನ್ನೂ ಸ್ವಲ್ಪ ಹೊತ್ತು ಇದು ಮಾಡಿ ಇಟ್ಟಿಸಿದ್ವಿ. ಆದ್ರೂ ಇಟ್ಟಿಲ್ಲ, ಮತ್ತೆ ಎತ್ಕೊಂಡ್ಳು. ಸರಿ, ಎತ್ಕೊಳ್ಳಿ ಬಿಡು ಅಂತ ಅದ್ರ ಜೊತೆ ಡ್ಯಾನ್ಸ್ ಬೇರೆ ಮಾಡಿದ್ಲು ಗುರು ಅವರು. ಅಪ್ಪ ನೋಡಿ, ಹಂಗೆ ಇಟ್ಕೊಂಡು ಡ್ಯಾನ್ಸ್ ಬೇರೆ ಮಾಡಿದ್ಲು. ಅದು ವೀಡಿಯೋದಲ್ಲಿ ನೋಡ್ತಾ ಇರ್ತಾಳೆ ಯೂಟ್ಯೂಬು. ಹಾಗಾಗಿ ಅದು ಇಷ್ಟ ಆಯಿತು. ಮತ್ತು ನಮ್ಮ ಮನೆಯವ್ರು ಪಿಕಾಚಿ ಅದಿಟ್ಕೊಂಡು ಒಂದು ಫೋಸ್ ಕೊಟ್ಟರು ಫೋಟೋಸ್ಗೆ. ಹಾಗೆ ಒಂದು ವೀಡಿಯೋ ಸ್ವಲ್ಪ ಎತ್ಕೊಂಡೆ. ಅದಾದಮೇಲೆ ನನ್ನ ಮಗಳು ಒಂದೊಂದೇ ಎತ್ಕೊಂಬಂದು ಕೊಡ್ತಿದ್ದಾಳೆ. ಅವಳಿಗೆ ತುಂಬ ಜಾಲಿ, ತುಂಬ ಹ್ಯಾಪಿಯಾಗಿದ್ಲು ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂತಂದ್ಬಿಟ್ಟು. ಮತ್ತು ಆಚೆ ಎಂಟ್ರೆನ್ಸಲ್ಲಿ ಅದು ಗಿಫ್ಟ್ ಬಾಕ್ಸ್ ಇಟ್ಕೊಂಡಿರೋ ಥರ ಒಂದು ಇದು ಕೂರಿಸಿದ್ದಾರೆ. ಲೈಟಿಂಗ್ಸ್ ಇನ್ನೂ ಇದು ಮಾಡಿಲ್ಲ, ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಇತ್ತದು ನೋಡಿ. ಅದರಲ್ಲಿ ಮಿಯಾ ಇದೆ, ಅದು ಯಾವ ಥರ ಹೋಗುತ್ತೆ, ಏನು ಮಾಡುತ್ತೆ ಎಲ್ಲ ಆ್ಯಕ್ಷನ್ ಮಾಡಿ ತೋರಿಸ್ತಾಳೆ ಫ್ರೆಂಡ್ಸ್ ಇವಳು. ತುಂಬ ಒಂದು ಹತ್ರ ಅಲ್ಲ, ಒಂದು ಹತ್ರ ಇಲ್ಲಿ ನಿಂತ್ಕೊಳ್ಳಲ್ಲ, ಏನಿಲ್ಲ ನೋಡಿ. ಎಲ್ಲದೂ 1 ಸೆಕೆಂಡು 2 ಸೆಕೆಂಡು ಟ್ರಯಲ್ ನೋಡೋದು. ಅದಾದಮೇಲೆ ಇಲ್ಲಿ ಡ್ರಾಯಿಂಗ್ ಮಾಡು ಅಂತ ಹೇಳ್ತಾಯಿದ್ದೀವಿ. ಅದು ಪೆನ್ನೆಲ್ಲ ಇಟ್ಕೊಂಡು ಎಲ್ಲ ಪೆನ್ನು ಬೇಕು ಅಂತೇಳಿ ಎಲ್ಲದನ್ನೂ ಇಟ್ಕೊಳ್ತಾ ಇದ್ದಾಳೆ. ಅದರಲ್ಲೂ ಒಂದೊಂದು ಬರಿತಾ ಇತ್ತು, ಒಂದೊಂದು ಬರಿತಾ ಇರಲಿಲ್ಲ. ನಾನು ಸರಿ ನೋಡೋಣ ಅಂತೇಳ್ಬಿಟ್ಟು ಟಾಪ್ಸಿ JB ಅಂತ ಹೇಳಿ ಬರೆದೆ. ಅವಳಿಗೆ ನೋಡಿ ಬರಿತಾ ಇದೆ ಅಂತ ಹೇಳಿದ್ರೆ ಪೆನ್ ಇಟ್ಕೊಂಡು ಎಲ್ಲ ಹೊಸ್ತು ಕಾಣಿಸುತ್ತಲ್ಲ ಮಕ್ಕಳಿಗೆ, ಹಾಗಾಗಿ ಪೆನ್ಗಳು ಇಟ್ಕೊಂಡು ಆಟಾಡ್ತಾಯಿದ್ಲು. ಅಲ್ಲಿಂದ ಮತ್ತೆ ನಾನೊಂದು 2 ರೌಂಡ್ ಹೋಗಿ ಬಂದೆ ಫ್ರೆಂಡ್ಸ್. ಏನೇನಿದೆ, ಕಾಸ್ಟ್ ಎಷ್ಟಿರುತ್ತೆ ಅಂತ ಹೇಳಿ ನೋಡಿಕೊಂಡು 2,000, 3,000, 4,000, 5,000, 1,000. ಒಂದು ಚಿಕ್ಕ ಬೊಮ್ಮೆ ತೊಗೊಂಡ್ರೆ 400, 500, 600 ರೂಪಾಯಿ ಇತ್ತು. ಅದರಲ್ಲಿ ಕೀ ಬೆಂಚ್ ಥರದ್ದೇ. ನಮಗೆಲ್ಲ ಇದು ಸೆಟ್ ಆಗೋಲ್ಲ ಇಲ್ಲಿ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನಾವು ಏನೂ ಪರ್ಚೇಸ್ ಮಾಡಲಿಲ್ಲ ಫ್ರೆಂಡ್ಸ್. ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಬಂದ್ವಿ. 1 ಲಕ್ಷ ಸ್ಯಾಲ್ರಿ ತೊಗೊಳ್ಳೋರ್ಗಷ್ಟೇ ಇದೆಲ್ಲ, ನಮ್ಮಂಥವ್ರಿಗೆಲ್ಲ ಇಲ್ಲ. ಸುಮ್ಮನೆ ನೋಡಿ ಕಣ್ ತುಂಬ್ಕೋಬೇಕು, ಖುಷಿ ಪಡಬೇಕು ಅಷ್ಟೇ. ಅಲ್ಲಿ ನೋಡಿ ಹಾವುಗಳು ಇದೆಲ್ಲ ಇದೆ, ಸ್ನೇಕ್ಸು, ಅದನ್ನು ಇಟ್ಕೊಂಡು ಸ್ವಲ್ಪ ವೀಡಿಯೋಗಳು ತೊಗೊಂಡೆ ನಾನು. ಮತ್ತು ಮಂಕಿ ಸಿಕ್ಬಿಡ್ತು. ಮಂಕಿ ಏನು ಮಾಡುತ್ತೆ ಅಂತೇಳಿ ತೋರಿಸ್ತಾ ಇದ್ದಲ್ಲಿ ನೋಡಿ. ಅದು ಹೆಂಗೆ ನೋಡ್ಕೋತಾಳೆ ಮೊಬೈಲಲ್ಲಿ ನೋಡಿ, ಹಂಗೆ ಡ್ಯಾನ್ಸ್ ಮಾಡುತ್ತಂತೆ ಕೆರ್ಕೊಂಡು, ಆ ಥರ ಹೇಳ್ತಾ ಇದ್ದಾಳೆ. ತುಂಬ ನಗಿಸ್ತಾಳೆ ಫ್ರೆಂಡ್ಸ್ ಅವಳು ನಮ್ಮನ್ನು. ಒಂದು ಹತ್ರ ಇರಲ್ಲ, ಒಂದು ಹತ್ರ ಕರ್ಕೊಂಡೋದ್ರೆ ಆ ಇಡೀ ಮಾಲಲ್ಲಿ ಎಲ್ರೂ ಸೈಲೆಂಟಾಗಿದ್ದರು. ಮಕ್ಕಳು ಇವಳಿಗಿನ್ನ ಚಿಕ್ಕವರು, 7 ಏಜವರು, ಇವಳು ಆದಮೇಲೆ ಬಂದು ತುಂಬ ದೊಡ್ಡವರೆಲ್ಲ. ಬಟ್ ನನ್ನ ಮಗಳೇ ಅಲ್ಲಿ ವೈಲೆಂಟ್ ಆಗಿದ್ದಿದ್ದು. ತುಂಬ ಕಿರ್ಚ್ತಾಯಿದ್ಲು, ತುಂಬ ಮಾತಾಡ್ತಾಯಿದ್ಲು, ತುಂಬ ಓಡಾಡ್ತಾಯಿದ್ಲು. ಸೈಲೆಂಟಾಗಿ ಅಂತಲೇ ಇಲ್ಲ, ಅಷ್ಟು ಚೆನ್ನಾಗಿ ಓಡಾಡ್ತಾಯಿದ್ಲು, ಅಷ್ಟು ಚೆನ್ನಾಗಿ ಆಟಾಡ್ತಾಯಿದ್ಲು. ನಮಗೂ ಖುಷಿ ಆಯ್ತಳು ಆಟಾಡೋದು ನೋಡಿ. ಮತ್ತು ಅಲ್ಲಿಂದ ಇವಳು ಏನೇನೋ ಮಾಡಿ ಸ್ವಲ್ಪ ಸಮಾಧಾನ ಮಾಡಿ ಆಚೆ ಕರ್ಕೊಂಬರೋ ಅಷ್ಟರಲ್ಲಿ ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ಗೇಮ್ ಇತ್ತು ಫ್ರೆಂಡ್ಸ್. ಆ ಗೇಮ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಲು ಅಷ್ಟೇ. ಚೆನ್ನಾಗಿತ್ತು, ನಮಗೆ ಆಟ ಆಡ್ಬೇಕು ಅನ್ನಿಸ್ತಾ ಇತ್ತು.
ಆಟ ಆಡಿ ಫಿನಿಶ್ ಆಯಿತು ಫ್ರೆಂಡ್ಸ್. ಅಲ್ಲಿಂದ ಹೊರಟ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಈ ವಿಡಿಯೋನ ಎಲ್ಲೇ ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಾವು ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.